ಹಾಯ್ ಫ್ರೆಂಡ್ಸ್, ಏನು ಗೊತ್ತುಂಟಾ, ಇವತ್ತು ನಾವು ಮನೆಯಲ್ಲೇ ಸೋಪ್ ಹೇಗೆ ಈಸಿಯಾಗಿ ಮಾಡ್ಕೊಳ್ಳಿ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಇದು ಸೋಪ್ ಬೇಸ್ ನಾವು ಆನ್ಲೈನಲ್ಲಿ ತೊಗೊಂಡ್ರಿ 1 kg ತೊಗೊಂಡಿದ್ದೀವಿ ನಾವು. ಅದ್ರಲ್ಲಿ ನಿಮ್ಗೆ ತೋರಿಸಿದ ಮಾತ್ರ ಅರ್ಧ kg. ಅದರಲ್ಲೂ ನಾವು 200 ಗ್ರಾಮಿಂದ 300 ಗ್ರಾಮಷ್ಟು ತೊಗೊಂಡಿದ್ದೀವಿ ಅಷ್ಟೇ. ಅದನ್ನು ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಇದು ಬೇಸ್ದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ಕಳಿಸ್ಕೊಡ್ತೇನೆ. ಇವಾಗ ನಾನು 1 ಕಪ್ಪಷ್ಟು ಅಲೋವೆರಾ ತೊಗೊಂಡಿದ್ದೀನಿ. ಆಮೇಲೆ ಕಟ್ ಮಾಡಿದ ಬೀಟ್ರೋಟ್ ಕೂಡ 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನು ಅರಿಶಿನ ಪುಡಿ. ಆಮೇಲೆ ಒಂದು ದೊಡ್ಡ ಬೌಲಲ್ಲಿ ನಾವು ಬೇವಿನ ಸೊಪ್ಪು ತೊಗೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾವು ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀವಿ. ನಾವೀಗ 4 ಐಟಮ್ ಮಾತ್ರ ಹಾಕಿದ್ದೀವಿ ಫೇಸ್ ಗ್ಲೋ ಬರೋಕ್ಕೆ. ಇನ್ನು ಸೋಪ್ ಬೇಸ್ ಜೊತೆಗೆ 5 ಐಟಮ್. ನಿಮ್ಗೆ ಬೇರೆ ಐಟಮ್ ಕೂಡ ಗೊತ್ತಿದ್ದರೆ ಸೋಪ್ ಮಾಡೋಕ್ಕೆ ಏನಾದ್ರು ನಮ್ಗೆ ಹೇಳ್ಬೋದು, ನಾವು ನೆಕ್ಸ್ಟ್ ಟೈಮ್ ಮಾಡೋವಾಗ ಮಾಡ್ತೀವಿ. ಈಗ ಬೀಟ್ರೋಟ್ ಮತ್ತು ಬೇವಿನ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಇವೆರಡು ಸಪ್ರೇಟು, ಅವೆರಡು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಒಂದು ದೊಡ್ಡ ಬಾಣಲೆಯಲ್ಲಿ ನೀರು ಕಾಯಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಬೇಸ್ ಹಾಕ್ಬಿಟ್ಟು ಒಂದು ಸಣ್ಣ ಬೌಲ್ ಇಕ್ಕೋಣ. ಅದರೊಳಗಡೆ ಇವಾಗ ನಾವು ಸೋಪ್ ಬೇಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಪೇಪರಾಗಿ ಆಗೋಗುತ್ತೆ. ಇವಾಗ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡಬೇಕು, ಅದನ್ನು ಗಟ್ಟಿ ಆಗಬಾರ್ದು, ಕ್ಲೀನಾಗಿ ಮೆಲ್ಟ್ ಆಗಿಬಿಡ್ಬೇಕು ಫುಲ್ ನೀರು ಥರ. ಇವಾಗ ನಾವು ಬೀಟ್ರೋಟ್ ಮತ್ತು ಬೇವಿನ ಸೊಪ್ಪು ರುಬ್ಬಿದ್ರಲ್ಲ ಅದನ್ನು ಕ್ಲೀನಾಗಿ ನೀರನ್ನ ಫಿಲ್ಟ್ರ್ ಮಾಡಿಬಿಡೋಣ. ನಮಗೆ ಇದ್ರಲ್ಲಿ ನೀರು ಮಾತ್ರ ಬೇಕು, ಒಂಚೂರು ಗಡ್ಡೆ ಇರಬಾರ್ದು, ಅದರಲ್ಲಿ ಕ್ಲೀನಾಗಿರಬೇಕು, ಬರೀ ವಾಟರು. ಇವಾಗ ನಾವು ಇನ್ನೊಂದು ಕಡೆ ಅಲೋವೆರಾ ಮತ್ತು ಅರಿಶಿನ ಪುಡಿನ ಮಿಕ್ಸಿ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಮಾಡ್ಕೊಂಡಿದ್ದು, ನೀವು ಬೇಕಾದರೆ ಒಟ್ಟಿಗೆ ಮಾಡ್ಕೊಬೋದು ಎಲ್ಲನೂ. ಇವಾಗ ನಾವು ಅವೆರಡನ್ನೂ ಫಸ್ಟ್ ಬೀಟ್ರೂಟ್ ಇದನ್ನು ಹಾಕ್ಕೊಳ್ಳೋಣ ಮತ್ತು ಅಲೋವೆರಾನ ಸೋಪ್ ಬೇಸ್ ಮೆಲ್ಟ್ ಮಾಡಿದ್ರಲ್ಲ ಅದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 to 10 minutes ಮಿಕ್ಸ್ ಮಾಡ್ತಾನೆ ಇರಬೇಕು. ಏನು ಗಡ್ಡೆ ಇರಬಾರ್ದು. ಆಮೇಲೆ ಕ್ಲೀನಾಗಿ ಅದು ಫುಲ್ ಎಲ್ಲ ಕನ್ಸಿಸ್ಟೆನ್ಸಿ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾವು ಸೋಪ್ ಮೌಲ್ಡ್ ತೊಗೊಂಡಿದ್ದೀವಿ. ಇದು ಕೂಡ ನಿಮ್ಗೆ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇವಾಗ ಸೋಪ್ ಮೌಲ್ಡ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ತೊಗೊಂಡಿದ್ದೀವಿ. ಬೇಕಂದರೆ ನೀವು ಇಷ್ಟ ಹಾಕ್ಕೋಬೋದು. ನಾವು 2 ಡ್ರಾಪ್ಸ್ ಹಾಕ್ಕೊತಿದ್ದೀವಿ ಎಲ್ಲದರಲ್ಲೂ. ಹೆವಿಯಾಗಿ ಕೂಡ ಹಾಕ್ಕೋಬೋದು. 2 ಡ್ರಾಪ್ಸ್ ಎಲ್ಲದರಲ್ಲೂ ಹಾಕ್ಕೊಳ್ಳೋಣ, ಜಸ್ಟ್ 2 ಡ್ರಾಪ್ಸ್. ಇವಾಗ ನಾವೊಂದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದರಿಂದ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಅದರಲ್ಲಿ ಹೆವಿಯಾಗಿ ಕೂಡ ಮಿಕ್ಸ್ ಮಾಡಿಬಿಡಿ, ತುಂಬ ಹೀಟ್ ಇದೆಯಲ್ವ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 2 days-ಇಂದ 3 days ನೀವು ಹೊರಗಡೆ ಇಕ್ಬೋದು. ತುಂಬ ಸಣ್ಣ ಕೂಡ ಇರಬಾರ್ದು, ತುಂಬ ಕೋಲ್ಡ್ ಕೂಡ ಇರಬಾರ್ದು, ಮೀಡಿಯಮ್ ಪ್ಲೇಸಲ್ಲಿ ಇಕ್ಕೋಣ. ಡೈರೆಕ್ಟ್ ಸಣ್ಣ ಬಿಟ್ಟರೆ ಫುಲ್ ಮೆಲ್ಟ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ನಾವು 2 days ಇಕ್ಕಿದ್ದೀವಿ. ಒಂದು ಸ್ವಲ್ಪ ಎಲ್ಲ ಎವಾಪ್ರೇಟ್ ಆಗೋಗಿದೆ, ಅದರಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿ ಆಗೋಗಿದೆ. ಇವಾಗ ನೋಡಿ ಹೇಗೆ ಬರ್ತಿದೆ, ತೆಗೆದ ತಕ್ಷಣ ಕ್ಲೀನಾಗಿ ಮೌಲ್ಡಿಂದ ಹೊರಗಡೆ ಬರ್ತಿದೆ. ಇವಾಗ ನಾನು ಇದ್ರ ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನನ್ನ ಕೈ ನೋಡಿ ಫುಲ್ ಒಂಥರ ಟ್ಯಾನ್ ಆಗೋಗಿದೆ, ಇಲ್ಲಿ ತೋರಿಸ್ತೀನಿ. ಇವಾಗ ನನ್ನ ಕೈ ಟ್ಯಾನ್ ಆಗೋಗಿದೆ ಫುಲ್ ಸನ್ನಲ್ಲಿ. ಇವಾಗ ಸೋಪ್ ಬೇಸ್ ಹಚ್ಕೊಂಡ್ಮೇಲೆ ಹೇಗಾಗುತ್ತೆ ನೀವೇ ನೋಡಿ. ಇದನ್ನು ವಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಇವಾಗ ನೋಡಿ ಎಷ್ಟು ಗ್ಲೋ ಬಂದಿದೆ, ನನಗೆ ಶಾಕ್ ಆಗೋಯಿತು. ಇಷ್ಟು ಗ್ಲೋ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನೀವೇ ಡಿಫ್ರೆನ್ಸ್ ನೋಡ್ಬೋದು, ಬಿಫೋರ್ ಆ್ಯಂಡ್ ಆಫ್ಟರ್ ಎಷ್ಟು ಗ್ಲೋ ಬಂದಿದೆ, ನೀವೇ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.